ಏನೋ ಗಲಾಟೆ ಸರ್ ಫಿಲಂ ಚೇಂಬರಲ್ಲಿ ಯಾವ ವಿಚಾರಕ್ಕೆ ನಿಮ್ಗೆ ಏನು ಸಮಸ್ಯೆ ಆಯಿತು? ಯಾವ ವಿಚಾರಕ್ಕೆ ಇಲ್ಲ, ಅವ್ರಿಗೂ ನಮಗೂ ಸಂಬಂಧವಿಲ್ಲ. ಇವನು ಸಾರಾಗೋವಿಂದ ಒಂದು ಟೀಮು ಇವತ್ತು ನನಗೆ ಅಧ್ಯಕ್ಷ ನರಸಿಂಹಲು ಬರೇಳಿದ್ರು ಅಫಿಷಿಯಲ್ ಆಗಿ ಹೋಗಿದ್ದೆ. ಆ ಸಾರಾಗೋವಿಂದ ಮೇಲೆ DRR ಹತ್ರ ಕಂಪ್ಲೇಂಟ್ಗಳಿದೆ. ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿರೋದು ಅವನು ಅಧ್ಯಕ್ಷ ಆಗಿದ್ದಾಗ, ಮತ್ತು ಇವಾಗ ಬಂದು ಕಲ್ಯಾಣ ನಿಧಿನಲ್ಲಿ ಮೆಡ್ಲಿಂಗ್ ಮಾಡ್ತಾ ಇರೋದು, ಇದಕ್ಕೆಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿ ಆಫ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ನಮ್ಮ ಸತೀಶ್ ನನ್ನ ಫ್ರೆಂಡು, ಇವರು ನಾವೆಲ್ಲ ಈಗ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಆ ಗ್ರಿಡ್ಜ್ಗೋಸ್ಕರ ಅವನು ಫಿಲಮ್ ಚೇಂಬರಲ್ಲಿ ಬಂದಾಗ ಈ ಥರ ಸಣ್ಣ ಗಲಾಟೆ ಮಾಡ್ತಾ ಇರ್ತಾನೆ. ಇವತ್ತು ನನಗೆ ಅಟ್ಯಾಕ್ ಮಾಡಿದ 7-8 ಜನ. ಅವರೇ ನಮ್ಮ ಮೆಂಬರ್ಸೇ ಅವರೆಲ್ಲ, ಅವನ ಕಡೆ ಚೇಲಾಗಳು. ಆಮೇಲೆ ಹೊರಗಡೆಯವರು ಒಂದಿಬ್ಬರು ಬಂದಿದ್ದರು, ಕನ್ನಡ ಪರ ಯಾರೋ ಅವನ ಗ್ಯಾಂಗು. ಅದರಲ್ಲಿ ಒಬ್ಬ ನನಗೆ ಈ ಥರ ಮುಖಕ್ಕೆ ಪೇಂಟ್ ಸ್ಪ್ರೇ ಬರ್ತದೆ, ಒಂದು ಕ್ಯಾಟ್ರಿಡ್ಜ್, ಅದನ್ನು ತೊಗೊಂಬಂದಿದ್ದ. ನಾನು ಬಲವಾಗಿ ಹಿಡಿದು ಸ್ವಲ್ಪ ತಡೆದಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಹಾಗೂ ಕಣ್ಣಿಗೆ ಮುಖಕ್ಕೆ ಹೊಡೆದಿದ್ದಾನೆ. ಇಲ್ಲಿ ಗ್ಲಾಸ್ ಇತ್ತಲ್ಲ, ಅದರಿಂದ ನನ್ನ ಕಣ್ಣು ಪ್ರೊಟೆಕ್ಟ್ ಆಗಿದೆ. ಇಲ್ಲಾಂದರೆ ಒಳಗಡೆ ಸ್ಪ್ರೇ ಹೋಗ್ತಿತ್ತು, ನನಗೆ ಕಂಪ್ಲೀಟ್ ಏನಾಗ್ತಿತ್ತು ಗೊತ್ತಿಲ್ಲ. ಈ ಥರ ದೊಡ್ಡ ಗೂಂಡಾಗಿರಿ ಮಾಡಿಕೊಂಡು ಇಡೀ ಫಿಲಮ್ ಚೇಂಬರ್ನ ತನ್ನ ಸ್ವಂತ ಪ್ರಾಪರ್ಟಿ ಥರ ಮಾಡ್ಕೊತಾ ಇದ್ದಾರೆ ಅವರು. ಅವ್ರದ್ದು ಒಂದಷ್ಟು ಜನ ಇದ್ದಾರೆ, ರಿಪೀಟೆಡ್ಲಿ ಅವರೇ ಅಲ್ಲಿ ಬರ್ತಾರೆ, ಸಿಂಡಿಕೇಟ್ ಮಾಡಿಕೊಂಡು ಆ ಜಾಗಗಳಲ್ಲಿ ಇರ್ತಾರೆ. ಹಾಗಾಗಿ ಈ ಥರ ಇವತ್ತು ಇನ್ಸಿಡೆಂಟ್ ಆಗಿದೆ ಫಿಲಮ್ ಚೇಂಬರ್ ಒಳಗಡೆ.